ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಇದು ಲಾಸ್ಟ್ ಸ್ಯಾಟರ್ಡೆ ಲಾಗ್ ಆಗಿರುತ್ತೆ. ಹಾಕೋ ಸ್ವಲ್ಪ ಲೇಟ್ ಆಯ್ತು, ಟೈಮ್ ಸಿಕ್ಕಿರಲಿಲ್ಲ. ನೋಡ್ರಿ ನಾವು ಇವತ್ತು ರಾಮದುರ್ಗ ಹೊಂಟಿವಿ ಶಾಪಿಂಗ್ ಮಾಡಕ್ಕೆ. ಯಾಕಂದ್ರೆ ನೆಕ್ಸ್ಟ್ ಡೇ ಸಂಡೇ ನಮ್ಮ ಗುಬ್ಬಿ ಬರ್ತ್ಡೇ ಇತ್ತು. ಸೊ ನಮ್ಮ ಅತ್ತಿ ನಾನು ನನ್ನ ಗಂಡ ಹೊಂಟೀವಿ. ನೋಡ್ರಿ ನಮ್ಮ ಗುಬ್ಬಿ ಕಾರ್ ಒಳಗೆ ಕುಂತಾಳ. ಅವ್ರ ಅಜ್ಜನ ಅಜ್ಜ ಟಾಟಾ ಮಾಡತ್ತಾಳ. ನೋಡ್ರಿ ಈಗ ಎಲ್ಲರೂ ಹೊಂಟ್ವಿ ಅಂದ್ರೆ ಫುಲ್ ಖುಷಿ ಆಗುತ್ತೆ. ನೋಡ್ರಿ ಎಷ್ಟು ಖುಷಿ ನೋಡ್ರಿ ಕಾರ್ ಹತ್ತಿಲ್ಲ ಅಂದ್ರೆ ಸಾಕು, ಹಿಂಗ ಮೊಲದ ತರ ಕಿಟಕಿಗೆ ನಿಂತ್ ಬಿಡ್ತಾಳ. ಆ ಕಡೆ ಈ ಕಡೆ ನೋಡ್ಕೊಂತ ಒಟ್ಟ ಮಾತು ಕೇಳಂಗಿಲ್ಲ, ಇಷ್ಟ ನಿಂತ್ ಬಿಡ್ತಾಳ ಹೋಗೋರ್ಗು. ಅವ್ರಪ್ಪ ಕರಾತರು ಬರಾತಿಲ್ಲ. ನಾವು ರಾಮದುರ್ಗ ರೀಚ್ ಆದ್ವಿ. ನಮ್ಮನ್ನ ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡಕ್ ಹೊಂಟಾಳ ನನ್ನ ಗಂಡ. ನೋಡ್ರಿ ಗುಬ್ಬಿ ಶಾಪಿಂಗ್ ಸ್ಟಾರ್ಟ್ ಆಯ್ತು. ಹಾಯ್ ಮಾಡು ಗುಬ್ಬಿ. ನಮ್ಮ ಗುಬ್ಬಿ ಯಾಕೋ ಅಳಾತಿದ್ಲು, ಅದಕ್ಕೆ ಮಿರರ್ ಒಳಗೆ ತೋರ್ಸತಿದ್ದೆ. ಸುಮ್ಮದ್ಲು. ನಾವು ಶಾಪಿಂಗ್ ಮಾಡ್ಕೊಂಡು ರಿಟರ್ನ್ ಬರಾತಿದ್ವಿ. ಏನೇನು ತಂದ್ವಿ ಅಂತ ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೀನಿ. ನೋಡ್ರಿ ಗುಬ್ಬಿ ಒಟ್ಟ ಕುಂದ್ರಂಗಿಲ್ಲ, ಬರೀ ಎದ್ದು ನಿಂತು ಆಟ ಆಡ್ದ ಆ ಕಡೆ ಈ ಕಡೆ ನೋಡೋದು ಮಾಡ್ತಾಳೆ. ನೋಡ್ರಿ ನಮ್ಮ ಗುಬ್ಬಿ ಆಟ. ಫೋನ್ ನೋಡಿಲ್ಲ ಅಂತೂ ಮುಗಿದು ಓದ್ಕೊಳ್ತಾನ ಬಿಡಂಗಿಲ್ಲ. ನೋಡ್ರಿ ಲೇಟ್ ಆಯ್ತು ನಾವು ಮನೆಗೆ ಬರೋಷ್ಟಾಗ. ಸನ್ಸೆಟ್ ನೋಡ್ರಿ ಎಷ್ಟು ಚಂದ ಕಾಣತೈತಿ. ಒಳಗೆ ಅವಲಕ್ಕಿ ಮಾಡಾಕೂತ್ರು ಗುಬ್ಬಿ ಆಟ ಬಂದ್ವಿ. ನೋಡ್ರಿ ಗುಬ್ಬಿಗೆ ಬರ್ತಡೇಗಂತೇಳಿ ನಾವು ಒಳಗೆ ರೆಡಿ ಮಾಡತ್ತೀವಿ. ಆಕೆ ಇಲ್ಲಿ ಎಲ್ಲ ಕುರ್ಕುರೆ ಚೆಲ್ಲಿ ಕಾರ್ಬಾರ್ ಮಾಡತ್ತಾಳ. ಗುಬ್ಬಿ ಕಿತಾಪತಿ ಮಾಡಕ್ ಬಂದ್ ನೋಡ್ರಿ ಗುಬ್ಬಿ ಕಿತಾಪತಿ. ಏಯ್ ನಾನ್ ಸೆನ್ಸ್. ಗುಬ್ಬಿ ಹಾಯ್ ಹೇಳು ಗುಬ್ಬಿ. ಹಾಯ್ ಹೇಳು ಗುಬ್ಬಿ. ಬರ್ತಡೇಕ್ಕೆ ನಾವು ಚೂಡ ಮಾಡತ್ತಿದ್ವಿ. ಗುಬ್ಬಿ ಚೂಡ ಮತ್ತೆ ಜಾಮೂನ್ ಮಾಡಿದ್ವಿ. ನೋಡಿಲೆ ನೋಡ್ರಿ ನಮ್ ಗುಬ್ಬಿ ಹಾಯ್ ಮಾಡ್ತಾ. ಉಮ್ಮ ಕೊಡು. ಈಗ ನಮ್ಮ ಅತ್ತಿ ಚೂಡ ಮಾಡತ್ತಾರ. ಅದ್ರ ರೆಸಿಪಿ ತೋರಿಸ್ತೀನಿ ಬರ್ರಿ. ಫಸ್ಟ್ ಬೆಳ್ಳುಳ್ಳಿ ಜಜ್ಕೊಂಡ್ರೆ, ಆಮೇಲೆ ಕರಿಬೇವು ಇಟ್ಕೊಂಡ್ರೆ. ನೋಡ್ರಿ ಎಣ್ಣೆ ಕಾಸಕ್ಕಿಟ್ಟು ಶೇಂಗಾ ಹಾಕತ್ತಾರ. ಶೇಂಗಾ ಎಲ್ಲ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ತಾರೆ. ನೋಡ್ರಿ ಗೋಲ್ಡನ್ ಕಲರ್ ಬಂದರೆ ಸಾಕು. ಸ್ವಲ್ಪ ಪುಟಾಣಿ ಹಾಕಿದ್ರೆ ಇದು 1 kg ಚೂಡಕ್ಕೆ ಬೇಕಾಗುವಷ್ಟು ಒಗ್ಗರಣೆ ರೆಡಿ ಮಾಡ್ಕೊಳತ್ತಾರ. ಶೇಂಗಾ, ಪುಟಾಣಿ ಮತ್ತು ಒಣ ದ್ರಾಕ್ಷಿ ತಗೊಂಡಾರ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರು. ನೆಕ್ಸ್ಟ್ ಧನಿಯಾ ಪೌಡರ್ ಹಾಕಿದ್ರು. ಈಗ ಬೆಳ್ಳುಳ್ಳಿ ಮತ್ತು ಕರಿಬೇವು. ನೋಡ್ರಿ ಇಷ್ಟಾದ್ರೆ 1 kg ಚೂಡಾಕ ಸಾಕಾಗುತ್ತೆ, ಪರ್ಫೆಕ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಾಕ್ರಿ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕ್ರಿ. ಇವಾಗ ಚೂಡಾಕ ಒಗ್ಗರಣೆ ರೆಡಿ ಆಯಿತು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣತೈತಿ. ಸ್ವಲ್ಪ ಉಪ್ಪು. ಇಷ್ಟೊತ್ತನದಿಂದ ಹೇಳ್ಕೊಂತ ಹಾಕಿದ್ರ ಮಾತಾಡೋದಾರ ಹೋಗಿತ್ರಿ. ಅದು ನೀವು ಮಾತಾಡಿದ್ರ ನಾ ಅದನ್ನಾರ ಬಿಡ್ತಿದ್ದಾರೆ. ಹೇಳತ್ತಾರ ಅವರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಅದು ಮತ್ತೆ ಎಷ್ಟು ಲೇಟ್ ಆಗುತ್ತೆ ರೀ. ನೋಡ್ರಿ ರೆಡಿ ಆಯ್ತಿತ್ತು. ಇದು ಚೋಡಾ ಮಸಾಲ ಅಂತ ಬಂದಿತ್ತು. ಹೆಂಗಾಗುತ್ತೆ ನೋಡೋಣ ಅಂತ ನಾವು ಒಂದು ಪ್ಯಾಕೆಟ್ ತಂದಿದ್ವಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣತೈತಿ. ಅಷ್ಟೇ ರುಚಿ ಕೂಡ ಆಗಿದ್ವು. ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಮಿಕ್ಸ್ ಮಾಡತ್ತಾರ. ಬಾಯಿಲ್ ಗುಬ್ಬಿ
ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ನಮ್ಮ ಗುಬ್ಬಿ ಬರ್ತಾಳೆ ನೋಡ್ರಿ ಈಗ ಕಿತಾಪತಿ ಮಾಡಕ್ಕೆ ಬಂದು ಕುಂತ್ಲಿ ಗುಬ್ಬಿ ಏನು ಮಾಡತ್ತಾರಂತೇಳಿ ನೋಡ್ರಿ. ಬಿಸಿ ಇದಕ್ಕೆ ಹೆಂಗೆ ಡವ್ ಮಾಡತ್ತಾಳ ನೋಡ್ರಿ, ಹೆಂಗೆ ಡವ್ ಮಾಡ್ತಾಳೆ. ಗುಬ್ಬಿಗೆ ಅವ್ರ ಅಜ್ಜ ದೃಷ್ಟಿ ಹೋಗ್ಲಿ ಅಂತೇಳಿ ಇದು ಮಾಡತ್ತಾರೆ. ನಮ್ಮ ಚೋಡ ರೆಡಿ ಆದವು. ತಿನ್ನುವಾಗ ಅಂತಿರ್ತಾನೆ ಉಪ್ಪು ಕಡಿಮೆ ನೋಡುತ್ತೆ. ನೋಡ್ರಿ, ನೋಡಕ್ಕೆ ಎಷ್ಟು ಚಂದ ಕಾಣತ್ತಾವ. ಟೇಸ್ಟ್ ಹಂಗೆ ಆಗಿದ್ವು. ಏನಾಗ್ಯಾವ ನೋಡ್ ಗುಬ್ಬಿ, ಗುಬ್ಬಿಗೆ ಏನು ಮಾಡತ್ತಾರಂತ ಗುಬ್ಬಿಗೂ ಬಾಯಾಗ ನೀರು ಬರತ್ತವ್ರಿ. ನೋಡ್ರಿ, ಇವ ನಮ್ಮನ್ನ ಟೇಸ್ಟ್ ಮಾಡೋಣ. ಚಲೋ ಆಗ್ಯಾವ. ಸ್ವಲ್ಪ ಖಾರ ಕಡಿಮೆ ಆಗೈತಂದ್ರೆ ಗುಬ್ಬಿ ಖಾರ ಭಾಳ ತಿಂತಾನ ಅನ್ಸುತ್ತೆ. ಎಲ್ ಗುಬ್ಬಿ ಮುಖ ತೋರ್ಸ ನೋಡ್ರಿ ಟೇಸ್ಟ್ ಹಂಗಾಗ್ಯಾವ ಅಂತ ನಮ್ಮ ಗುಬ್ಬಿ ಹೇಳ್ತಾಳ. ಹೆಂಗಾಗ್ಯಾವ ಗುಬ್ಬಿ? ನಮ್ಮ ಗುಬ್ಬಿಗೆ ರುಚಿ ಹತ್ತಿದ್ದಕ್ಕೆ ಇನ್ನೊಂದು ತಗೊಂಡ್ ತಿಂತಾಳ ತಾನೇ. ಹಾ ನೋಡ್ರಿ, ಗುಬ್ಬಿಗೆ ಚೆವಿ ಐತಿ ಮತ್ತೆ ತಗೊಳತ್ತಾಳ. ಚೋಡ ಮಸಾಲ ಚಲೋ ಇತ್ತು. ಚೋಡ ಚಲೋ ಆಗಿದ್ವು ನೋಡ್ರಿ. ಇವತ್ತಿಂದ ಇಷ್ಟೇ ಮುಗೀತು ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಏನಾದರೂ ನಿಮಗೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.